ಅಮ್ಮ, ನೀನು ಅಪ್ಪ ನನಗೋಸ್ಕರ ಎಷ್ಟೊಂದು ಒದ್ದಾಡ್ತಾ ಇದ್ದೀರಿ. ನಾನು ಚೆನ್ನಾಗಿ ಓದಿ ರ್ಯಾಂಕ್ ತಗೊಂಡು ಮೆಡಿಕಲ್ ಸೇರಿ ದೊಡ್ಡ ಡಾಕ್ಟರ್ ಆಗಿ ನಿನ್ನನ್ನು ಅಪ್ಪನ ನೋಡ್ಕೊಳ್ತೀನಿ ಎಂದು ಸಾತ್ವಿಕ್ ಭಾವುಕನಾಗಿ ನುಡಿದರೆ ಸುಮತಿಗೆ ಕಣ್ಣಲ್ಲಿ ನೀರು ತುಂಬಿ ಬಂತು. ಮನೆಯ ವಾತಾವರಣ ಕಂಡಾಗ ಸಾತ್ವಿಕನಿಗೆ ತಾನು ಗೋವಿಂದ ದೊಡ್ಡಪ್ಪನಂತೆ ಗಣ್ಯ ವೈದ್ಯನಾಗಬೇಕೆಂಬ ಕಿಚ್ಚು ಮೂಡ್ತಿತ್ತು. ಅವನು ಪ್ರತಿಭಾವಂತ ವಿದ್ಯಾರ್ಥಿಯಾದ್ದರಿಂದ ಅವನ ಶಾಲೆಯ ಉಪಾಧ್ಯಾಯರು ಅವನ ಮೇಲೆ ಬಹಳ ಭರವಸೆ ಇಟ್ಟಿದ್ರು. ಸಾತ್ವಿಕ್, ಈ ಸಲ ನೀನು ರ್ಯಾಂಕ್ ತಗೊಂಡು ನಮ್ಮ ಸ್ಕೂಲಿಗೆ ಹೆಸರು ಕೀರ್ತಿ ತರಬೇಕು ಎಂದು ಹುರಿದಬ್ಬಿಸಿ ಅವನಿಗೆ ವಿಶೇಷ ತರಬೇತಿ ನೀಡಲು ಪ್ರಯತ್ನಿಸುತ್ತಿದ್ದರು. ಇಷ್ಟು ದಿನಗಳು ಸಾತ್ವಿಕನಿಗೆ ತನ್ನ ಶ್ರಮ ಯತ್ನದಿಂದ ಬದುಕಿನಲ್ಲಿ ಪ್ರಗತಿ ಸಾಧಿಸಬಹುದು ಎಂಬ ಅಭಿಪ್ರಾಯವಿತ್ತು. ಆದರೆ ಸುಮತಿಯ ಮಾತುಗಳಿಂದ ಅವನ ಅಂತರಂಗದ ಪೊರೆ ಕಳಚಿದಂತಾಗಿತ್ತು. ತಾನು ಜೀವನದಲ್ಲಿ ಯಶಸ್ಸು ಕೀರ್ತಿ ಸಂಪಾದಿಸಬೇಕಾದ್ರೆ ಶ್ರಮ ದುಡಿಮೆಯ ಜೊತೆ ಧರ್ಮ ಪ್ರಾಮಾಣಿಕತೆಯು ಅವಶ್ಯಕ ಎಂದು ಅರಿವಾಯಿತು. ತನ್ನ ತಾಯಿಯ ಉನ್ನತ ಧ್ಯೇಯಗಳೇ ತನ್ನನ್ನು ಕಾಪಾಡುತ್ತದೆ ಎಂದು ಅವನಿಗೆ ಸುಮತಿಯ ಮೇಲಿನ ಗೌರವ ಹೆಚ್ಚಾಯಿತು. SSLC ಪರೀಕ್ಷೆಗಳು ಮುಗಿದಾಗ ಸಾತ್ವಿಕನಿಗೆ ತನ್ನ ತಲೆಯ ಮೇಲಿನ ಭಾರ ಇಳಿದಂತಾಯಿತು. ಪ್ರಜ್ವಲ್ ತಾನು ಪರೀಕ್ಷೆಯಲ್ಲಿ ತುಂಬ ಚೆನ್ನಾಗಿ ಬರೆದಿದೆ ಎಂದು ಜಂಬ ಕೊಚ್ಕೊಳ್ತಿದ್ದ. ವೈಶಾಲಿ ಈಗಲೇ ನನ್ನ ಮಗ ದೊಡ್ಡ ಅಧಿಕಾರಿಯಾಗುವ ಕನಸು ಕಾಣ್ತಿದ್ಲು. ತಾನು ಪ್ರಜ್ವಲ್ನನ್ನು ಮೆಡಿಕಲ್ ಓದಿಸಿ ಫಾರಿನ್ಗೆ ಕಳುಹಿಸುವ ಆಸೆಯನ್ನು ಗೋವಿಂದ ಸ್ನೇಹಿತರೊಂದಿಗೆ ವ್ಯಕ್ತಪಡಿಸ್ತಿದ್ದ. SSLC ಫಲಿತಾಂಶ ಹೊರಬೀಳುವ ಸಮಯ ಹತ್ತಿರವಾಗ್ತಿದ್ದಂತೆ ಮನೆಯಲ್ಲಿ ವಾತಾವರಣ ಬಿಗಿಯಾಗಿತ್ತು. ವೈಶಾಲಿ ಯಾರೊಡನೆಯೂ ಮುಖ ಕೊಟ್ಟು ಮಾತನಾಡದೆ ಸೆರಗ್ ಬೀಸ್ಕೊಂಡು ಓಡಾಡ್ತಿದ್ಲು. ಸಾತ್ವಿ, ನೀನು ಎಲ್ಲ ಪೇಪರು ಚೆನ್ನಾಗಿ ಮಾಡಿದೀಯಾ ಅಂದಮೇಲೆ ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಆಗ್ತೀಯಾ ಬಿಡು. ಸುಮತಿ ಮಗನಿಗೆ ಧೈರ್ಯ ತುಂಬಿದ್ಲು. ಈ ಸಲ ವ್ಯಾಲ್ಯುವೇಷನ್ ಕಂಪ್ಯೂಟರಿಸ್ಟ್ ಅಂತೆ. ಅದರಲ್ಲೇನಾದರೂ ತಪ್ಪಾಗಿ ನನಗೆ ಕಡಿಮೆ ಮಾರ್ಕ್ಸ್ ಬಂದರೆ ಏನಮ್ಮ ಮಾಡೋದು? ಈ ಸಲ ಸೈನ್ಸ್ ಮ್ಯಾಥ್ಸ್ ತುಂಬ ಟಫ್ ಆಗಿತ್ತು. ಸಾತ್ವಿಕ್ ಕಳಗೊಳಗೊಂಡಾಗ ಸುಮತಿ ಅವನ ತಲೆ ಸವರಿದ್ಲು. ಬುದ್ಧಿವಂತನಾದ ನೀನೇ ಭಯಪಟ್ಟರೆ ಹೇಗೋ? ನಾಳೆ ನಾಡಿದ್ರಲ್ಲಿ ರಿಸಲ್ಟ್ ಬಂದಾಗ ಗೊತ್ತಾಗತ್ತೆ. ನೀನು ನರ್ವಸ್ ಆಗಬೇಡ. ಹೋಗು, ಊಟ ಮಾಡಿ ಕಣ್ತುಂಬ ನಿಶ್ಚಿಂತೆಯಿಂದ ನಿದ್ದೆ ಮಾಡು. ಆ ಸಂಜೆಯೇ ಸಾತ್ವಿಕನ ಶಾಲೆಯ ಪ್ರಿನ್ಸಿಪಲ್ ಫೋನ್ ಮಾಡಿದ್ರು. ಗೋಪಾಲ್ ಅವರ ಮನೆ ತಾನೆ? ಮಿಸ್ಟರ್ ಗೋಪಾಲ್, ನಿಮ್ಮ ಮಗ ಸಾತ್ವಿಕ್ ಸ್ಟೇಟ್ಗೆ 4ನೇ ರ್ಯಾಂಕ್ ಬಂದಿದ್ದಾನೆ. ನಾನು ಅವನನ್ನು ಪರ್ಸ್ನಲ್ ಆಗಿ ಕಂಗ್ರ್ಯಾಚುಲೇಟ್ ಮಾಡಬೇಕು. ನೀವು ಅವನದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಕೂಡಲೇ ಅವನ ಜೊತೆ ಸ್ಕೂಲಿಗೆ ಬಂದ್ಬಿಡಿ. ಗೋಪಾಲ ಆನಂದದಿಂದ ಆಕಾಶಕ್ಕೇರಿದ. ಸುಮತಿಯಂತೂ ಸಂತಸ ತಾಳಲಾರದೆ ಅತ್ತೆ ಬಿಟ್ಲು. ಸಾತ್ವಿಕನಿಗೆ ಅದನ್ನು ತಕ್ಷಣ ನಂಬಲು ಸಾಧ್ಯವಾಗಲಿಲ್ಲ. ನಿಜವಾಗ್ಲೂ ನಾನು ರ್ಯಾಂಕ್ ಬಂದಿದ್ದೀನಾ ಎಂದು ಮತ್ತೆ ಮತ್ತೆ ತನ್ನನ್ನೇ ತಾನು ಪ್ರಶ್ನಿಸ್ಕೊಳ್ತಿದ್ದ. ಲಲಿತಮ್ಮ ಮಲಗಿದ್ದಿಂದಲೇ ಮೊಮ್ಮಗನ ಯಶಸ್ಸು ಕೇಳಿ ಸಂತೋಷಪಟ್ಟರು. ಸಾತ್ವಿಕನಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ ಅಂತ ನನಗೆ ಗೊತ್ತಿತ್ತು ಕಣೆ ಸುಮತಿ. ನಾಳೆ ಅವನ ಹೆಸರಿನಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿಸು. ಹುಡುಗ ಬುದ್ಧಿವಂತನಾಗಿ ಕೀರ್ತಿವಂತನಾಗಿ 100 ವರ್ಷ ಬದುಕಲಿ ಎಂದು ಬಾಯಿ ತುಂಬ ಹಾರೈಸಿದ್ರು. ಮನೆಯಲ್ಲಿ ಸಂಭ್ರಮ ತಾಂಡವವಾಡ್ತಿತ್ತು. ಸಾತ್ವಿಕನ ಗೆಳೆಯರೆಲ್ಲ ಅವನಿಗೆ ಶುಭಾಶಯ ಕೋರಲು ದಾಳಿ ಇಟ್ರು. ಸುಮತಿ ಮಾಡಿದ ಸಿಹಿ ತಿಂಡಿಯೆಲ್ಲ ಖಾಲಿಯಾದಾಗ ಗೋಪಾಲ ಅಂಗಡಿಯಿಂದ 4 ಪ್ಯಾಕೆಟ್ ಸಿಹಿ ತಂದ್ಬಿಟ್ಟ. ವಿವಿಧ ದೂರದರ್ಶನ ಚಾನಲ್ನವರು ಮುತ್ತಿಗೆ ಹಾಕಿ ಸಾತ್ವಿಕನ ಮೇಲೆ ಪ್ರಶ್ನೆಗಳ ಮಳೆ ಸುರಿಸಿದ್ರು. ನಿಮಗೆ ರ್ಯಾಂಕ್ ಬಂದಿದ್ದು ಏನನ್ಸುತ್ತೆ? ಇನ್ನೂ ನಂಬೋಕ್ಕಾಗ್ತಿಲ್ಲ, ಬಟ್ ಐ ಆಮ್ ಫೀಲಿಂಗ್ ಗ್ರೇಟ್. ಸಾತ್ವಿಕ್ ನಗುತ್ತಾ ಉತ್ತರಿಸಿದ. ನೀವು ಯಾವ ಟ್ಯುಟೋರಿಯಲ್ಸ್ ಅಟೆಂಡ್ ಮಾಡ್ತಿದ್ರಿ? ಯಾವ ಗೈಡ್ ಓದ್ತಿದ್ರಿ? ಎಷ್ಟು ಅವರ್ಸ್ ಸ್ಟಡಿ ಮಾಡ್ತಾಯಿದ್ರಿ? ನಾನು ಅವತ್ತವತ್ತಿನ ಪಾಠಗಳು ಅವತ್ತೇ ಓದಿ ಮುಗಿಸ್ಬಿಡ್ತಿದ್ದೆ. ಪರೀಕ್ಷೆ ಟೈಮ್ನಲ್ಲಿ ಬುದ್ಧಿ ಕೆಡಿಸ್ಕೊಂಡು ಓದ್ತಾ ಇರಲಿಲ್ಲ. ಎಲ್ಲ ರೀಕಲೆಕ್ಟ್ ಮಾಡ್ಕೊಳ್ತಿದ್ದೆ ಅಷ್ಟೇ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನು? ನಾನು ಡಾಕ್ಟರ್ ಆಗಬೇಕು ಅಂತ ನನಗಾಸೆ. ಸಾತ್ವಿಕ್ ತಡವರಿಸದೆ ಉತ್ತರಿಸಿದ. ನಂತರ ಗೋಪಾಲ ಸುಮತಿ ಸಾತ್ವಿಕ್ನನ್ನು ಕೂರಿಸಿ ಟಿವಿ ಕ್ಯಾಮರಾದಲ್ಲಿ ಸೆರೆ ಹಿಡಿದರು. ಆ ಸಂಜೆಯೇ ಸಂದರ್ಶನ ವಾರ್ತೆಗಳ ಸಮಯದಲ್ಲಿ ಪ್ರಕಟವಾದಾಗ ಗೋಪಾಲ ಸುಮತಿ ಹಿಗ್ಗಿದ್ರು. ವೈಶಾಲಿ ಪ್ರಜ್ವಲ್ ರೂಮಿನಿಂದ ಹೊರಗೆ ಮುಖ ಹಾಕಿರಲಿಲ್ಲ.
ತನ್ನ ಮಗ ಪ್ರಜ್ವಲ್ ಇಷ್ಟು ಯಶಸ್ವಿಯಾಗಬೇಕೆಂದು ಕನಸು ಕಂಡಿದ್ದವಳಿಗೆ ಅದು ನಿರಾಶೆಯಾಗಿ ಸಾತ್ವಿಕನ ಮಡಿಲಿಗೆ ಬಂದು ಸೇರಿದ್ದು ಕಂಡು ಹತಾಶೆಯಾಯಿತು. ನೀನು ರ್ಯಾಂಕ್ ಬಾರ್ದಿದ್ರೂ ಪರವಾಗಿಲ್ಲ, ಫಸ್ಟ್ ಕ್ಲಾಸ್ನಲ್ಲಂತೂ ಪಾಸ್ ತಾನೆ. ನಮ್ಮ ಲೇಡೀಸ್ ಕ್ಲಬ್ನಲ್ಲಿ ಒಂದು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡ್ತೀನಿ. ಆಗ್ತೀನಿ ಮಮ್ಮಿ, ನಾನು ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಿದ್ದೀನಿ. ಸಾತ್ವಿಕನ ಸ್ಕೂಲಿನ ಪ್ರಿನ್ಸಿಪಲ್ ನಮ್ಮ ಎಕ್ಸ್ ಮಿನಿಸ್ಟರ್ ತುಂಬ ಕಾಜಾ ದೋಸ್ತಂತೆ. ತಮ್ಮ ಸ್ಕೂಲಿಗೆ ಹೆಸರು ಬರಲಿ ಅಂತ ಏನೋ ಗೋಲ್ಮಾಲ್ ಮಾಡಿರಬೇಕು. ಇಲ್ದಿದ್ರೆ ರ್ಯಾಂಕ್ ಬರೋ ಮೂತಿನಾವಂದು. ಪ್ರಜ್ವಲ್ ತಿರಸ್ಕಾರದಿಂದ ನುಡಿದ. ಗೋವಿಂದ ಒಂದು ವಾರ ರಾಜಸ್ಥಾನದ ಕಡೆಗೆ ಮೆಡಿಕಲ್ ಕನ್ಫರ್ಮೇಷನ್ ಸಲುವಾಗಿ ಹೋಗಿದ್ದ. ಮರುದಿನ ದಿನಪತ್ರಿಕೆಗಳಲ್ಲಿ ಸಾತ್ವಿಕನ ಭಾವಚಿತ್ರ ಹಾಗೂ ಸಂದರ್ಶನ ಪ್ರಕಟವಾಗಿತ್ತು. ನನ್ನ ಯಶಸ್ಸಿನ ಮುಖ್ಯ ಕಾರಣ ನನ್ನ ತಂದೆ ಮತ್ತು ತಾಯಿ. ಅವರ ಬೆಂಬಲ ಮಾರ್ಗದರ್ಶನವಿಲ್ಲದೆ ನಾನು ಈ ಮಟ್ಟಕ್ಕೆ ಏರ್ತಿರಲಿಲ್ಲ ಎಂದು ಸಾತ್ವಿಕ್ ನೀಡಿದ ಹೇಳಿಕೆಯನ್ನು ಓದಿ ಗೋಪಾಲ ಸುಮತಿಗೆ ಹೃದಯ ತುಂಬಿ ಬಂತು. ಪ್ರಜ್ವಲ್ ದಿಗ್ವಿಜಯಕ್ಕೆ ಹೊರಟವನಂತೆ ವೈಶಾಲಿಯೊಂದಿಗೆ ತನ್ನ ರಿಸಲ್ಟ್ ನೋಡಲು ಹೊರಟು ನಿಂತಿದ್ದ. ಇವನು ದೊಡ್ಡ ಪುಡಾರಿ. ಇವನ್ ಸಂದರ್ಶನ ಪೇಪರ್ನಲ್ಲಿ ಬಂದಿದೆಯಂತೆ. ಊರು ಹೊಡೆದು ರ್ಯಾಂಕ್ ಬಂದವರಿಗೆ ಈಗಿನ ಕಾಲದಲ್ಲಿ ಬೆಲೆ. ಅದಕ್ಕೆ ನೋಡು, ಅವರಿಗೆಲ್ಲ ತಲೆಯೇ ನಿಂತಿಲ್ಲ. ನಿನ್ನೆಯಿಂದ ಎಲ್ಲರೂ ಆಕಾಶದಲ್ಲಿ ಓಡಾಡ್ತಿದ್ದಾರೆ. ವೈಶಾಲಿಯ ಕೊಂಕು ನುಡಿ ಸುಮತಿಯ ಕಿವಿ ತಲುಪಿತು. ವೀರ ಯೋಧನಂತೆ ಹೊರಟ ಪ್ರಜ್ವಲ್ ಅರ್ಧ ಗಂಟೆಯಲ್ಲೇ ಸೋತ ಸಿಪಾಯಿಯಂತೆ ಹಿಂತಿರುಗಿದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಅವನು ಗಣಿತ ಮತ್ತು ವಿಜ್ಞಾನದಲ್ಲಿ ಅನುತ್ತೀರ್ಣನಾಗಿದ್ದ. ಇದರಿಂದ ವೈಶಾಲಿಗೆ ಭಾರಿ ಆಘಾತವಾಗಿತ್ತು. ಅವಳು ಯಾರ ಬಳಿಯೂ ಮಾತನಾಡದೆ ಮುಖ ಧುಮುಕಿಸಿಕೊಂಡು ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಳು. ಪ್ರಜ್ವಲ್ನ ಮುಖ ಬೆಚ್ಚಗಾಗಿದ್ದನ್ನು ಕಂಡು ಸುಮತಿಗೆ ಅವನ ಬಗ್ಗೆ ಮರುಕವಾಯಿತು. ಬಾ ಬರ್ಜು, ಏನು ಪ್ರಪಂಚ ಮುಳುಗೋಗಿದ್ದು. ಈ ಸಲ ಅಲ್ಲದೆ ಹೋದರೆ ಸಪ್ಲಿಮೆಂಟ್ರಿಯಲ್ಲಿ ಪಾಸ್ ಆಗ್ತೀಯ ಬಿಡು. ನಾನು ಎಲ್ಲ ಸಬ್ಜೆಕ್ಟ್ನಲ್ಲೂ ತುಂಬ ಚೆನ್ನಾಗಿ ಮಾಡಿದೆ. ಈ ಸಲ ಪೇಪರ್ ವ್ಯಾಲ್ಯೂಯೇಷನ್ ಬೋಗಸ್ ಅಂತೆ. ಸಾತ್ವಿಕ್ 4ನೇ ರ್ಯಾಂಕ್ ಬರೋದಾದರೆ ನಾನು 1ನೇ ರ್ಯಾಂಕ್ ಬರ್ತಾ ಇದ್ದೆ ಎಂದು ಪ್ರಜ್ವಲ್ ಕೆನ್ನೆ ಉಬ್ಬಿಸಿ ನುಡಿದ. ಸುಮತಿ ಪ್ರಜ್ವಲ್ಗೆ ಸ್ವೀಟ್ ತಂದುಕೊಟ್ಟಾಗ ಅವನು ಬಿದ್ದರೂ ಮೀಸೆ ಮೊಣ್ಣಾಗಲಿಲ್ಲ ಎಂದು ಸಾಧಿಸುವಂತೆ ಸಾತ್ವಿಕನನ್ನು ಉದ್ದೇಶಿಸಿ, ಥ್ಯಾಂಕ್ಸ್, ಮಹಾ ಸಾಧನೆ ಮಾಡಿಬಿಟ್ಟಿದ್ಯಾ ಅಂತ ಜಂಬ ತೋರಿಸ್ಕೊಳ್ಬೇಡ. ನಾನು ರೀಟೋಟಲಿಂಗ್ಗೆ ಹಾಕಿದ್ದೀನಿ. ಅದರ ರಿಸಲ್ಟ್ ಬರಲಿ, ಇದರ ಡಬ್ಬಲ್ ಸ್ವೀಟ್ಸ್ ಕೊಡ್ತೀನಿ ಎಂದು ಸಿಹಿ ತೆಗೆದುಕೊಂಡ. ವೈಶಾಲಿಗಂತೂ ಪ್ರಜ್ವಲ್ನ ಫಲಿತಾಂಶ ನುಂಗಲಾರದ ತುತ್ತಾಗಿತ್ತು. ಸಾತ್ವಿಕ್ ಅವಳಿಗೆ ಸ್ವೀಟ್ ಕೊಟ್ಟಾಗ ಅವಳು ಅದರತ್ತ ತಿರುಗಿಯೂ ನೋಡದೆ, ಈ ಸಿಹಿ ತಿಂಡಿಗೆ ನಾವೇನೂ ಗತಿಗೆಟ್ಟಿಲ್ಲ. ಈ ತರಹ ಅವಮಾನ ಮಾಡಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಎಷ್ಟು ದಿನಗಳಿಂದ ಕಾಯ್ತಾ ಇದ್ರು? ಚೋಟುದ್ದದ ಹುಡುಗ ನನ್ನ ಮುಂದೆ ನಿಂತು ಛಲ ಸಾಧಿಸ್ತೀಯಾ ಎಂದು ಕೂಗಾಡಿದಾಗ ಸಾತ್ವಿಕ್ ತಬ್ಬಿಬ್ಬಾಗಿ ಸಿಹಿ ಹಿಡಿದು ಹಿಂತಿರುಗಿದ. ಅವಳ ಮೂರ್ಖತನ ಕಂಡು ಅಳಬೇಕೋ ನಗ್ಬೇಕೋ ಸುಮತಿಗೆ ತಿಳಿಯಲಿಲ್ಲ. ಹುಡುಗ ರ್ಯಾಂಕ್ ತಗೊಂಡಾಗ ಲಕ್ಷಣವಾಗಿ ಸಿಹಿ ತಂದುಕೊಟ್ರೆ ಆಗ ಮಾತನಾಡೋದು. ಮೊದಲಿನಿಂದಲೂ ಅವಳಿಗೆ ನಿನ್ನ ಮಗನ ತಲೆ ಕಂಡ್ರೆ ಆಗ್ತಿರ್ಲಿಲ್ಲ. ಸಾಲದಕ್ಕೆ ಪ್ರಜ್ವಲ್ ಫೇಲ್ ಆಗಿರೋದು ಅವಳ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಕಿವಿಚಿದ ಹಾಗಾಗಿದೆ ಎಂದು ಲಲಿತಮ್ಮ ಸುಮತಿಯ ಬಳಿ ಗೊಣಗಿದ್ರು. ಗೋಪಾಲನ ಆದೇಶದಂತೆ ಸಾತ್ವಿಕ್ ಅಜ್ಜಿಗೆ ನಮಸ್ಕರಿಸಿದಾಗ ಲಲಿತಮ್ಮ ಬಾಯಿ ತುಂಬ ಹರಿಸಿದ್ರು. ಒಳ್ಳೆ ವಿದ್ಯಾವಂತನಾಗಿ ಕೀರ್ತಿವಂತನಾಗಿ ಬಾಳಪ್ಪ. ದೇವರು ಅಲ್ಲಿವರೆಗೂ ನನಗೆ ಆಯಸ್ಕೊಡ್ಲಿ. ಒಂದು ವಾರ ಪ್ರಜ್ವಲ್ ಮನೆ ಬಿಟ್ಟು ಎಲ್ಲೂ ಹೋಗಲಿಲ್ಲ. ವಿಷಯ ಎಷ್ಟು ದಿನ ಮುಚ್ಚಿಡಲು ಸಾಧ್ಯ? ವೈಶಾಲಿಯ ಸ್ನೇಹಿತರು ಸಹೋದ್ಯೋಗಿಗಳು ಫೋನ್ ಮಾಡಿ ಪ್ರಜ್ವಲ್ ರಿಸಲ್ಟ್ ಏನಾಯಿತು ಎಂದು ಕೇಳಿದಾಗ ಅವಳಿಗೆ ಉತ್ತರ ನೀಡಲು ಕಷ್ಟವಾಗ್ತಿತ್ತು. ಪ್ರಜ್ವಲ್ನ ರಿಸಲ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ರೀಟೋಟಲಿಂಗ್ಗೆ ಹಾಕಿದ್ದೀವಿ ಎಂದು ಹರಕೆ ಮಾತನಾಡೋದ್ರಲ್ಲಿ ಅವಳಿಗೆ ಸಾಕಾಗಿತ್ತು. ಗೋವಿಂದ ಜೈಪುರದಿಂದ ಬಂದವನೇ ಮಗನ ರಿಸಲ್ಟ್ ತಿಳಿದು ತುಂಬ ಬೇಸರಗೊಂಡ. ಇವನಿಗೆ ಮನೆಯಲ್ಲೇನು ಕಡಿಮೆಯಾಗಿದೆ ವೈಶಾಲಿ? ಬೀದಿ ಅಲಿಯೋದು ನಿಲ್ಲಿಸಿ ತೆಪ್ಪಗೆ ಮನೆಯಲ್ಲಿ ಬಿದ್ದಿರೋ ಕೇಡು. ಥೂ, ನಮ್ಮ ವಂಶದಲ್ಲೇ ಯಾರೂ ಫೇಲ್ ಆಗಿರಲಿಲ್ಲ. ರೀಟೋಟಲಿಂಗ್ಗೆ ಅಪ್ಲೈ ಮಾಡಿಸಿದ್ದೀನಿ. ಗೋವಿಂದ್, ಪ್ರಜ್ಜು ಎಲ್ಲ ಪೇಪರ್ನಲ್ಲೂ ಚೆನ್ನಾಗಿ ಮಾಡಿದಾನಂತೆ. ಆದರೂ ಯಾಕೆ ಫೇಲ್ ಆದ? ಆ ಸಾತ್ವಿಕ್ ಬುದ್ಧಿವಂತನೇನ್ರಿ? ನಿನ್ನ ಮುದ್ದು ಮಗನಿಗಿಂತ ಆ ಹುಡುಗ ಯೋಗ್ಯ ಕಣೆ.
ಇವನಿಗೆ ಎಷ್ಟೇ ಸೌಲಭ್ಯ ಕೊಟ್ಟರೂ ಮರಳಲ್ಲಿ ಮನೆ ಕಟ್ಟಿದ ಹಾಗೆ. ಫಲವತ್ತಾದ ಭೂಮಿಗೆ ನೀರು ಬಿಟ್ಟರೆ ಬೆಳೆ ಕೊಡುತ್ತೆ, ಅದೇ ಗೊಬ್ಬರಕ್ಕೆ ನೀರು ಹಾಕಿದ್ರೆ ಅದು ನಾರತ್ತೆ. ಹಾಗೆ ನಮ್ಮ ಸುಪುತ್ರನು. ಗೋವಿಂದ ರೇಗಿದಾಗ ವೈಶಾಲಿ ಮಾತನಾಡಲಿಲ್ಲ. ಮಗನ ಬಗ್ಗೆ ಅವಳು ಕಟ್ಟಿದ ಕನಸಿನ ಗೋಪುರವೇ ಬುಡ ಸಮೇತ ಕುಸಿದು ಬಿದ್ದಿರುವಾಗ ನೋವು, ನಿರಾಶೆ ಅವಳು ಅನುಭವಿಸಲೇಬೇಕು. ಬಾವ, ಸ್ವೀಟ್ ತಗೊಳ್ಳಿ. ಸುಮತಿ ಅವನಿಗೆ ಸ್ವೀಟ್ ಕೊಟ್ಟಾಗ ಗೋವಿಂದ ಯಾವ ರೀತಿಯ ಮನೋವಿಕಾರವನ್ನು ವ್ಯಕ್ತಪಡಿಸದೆ ಸಾತ್ವಿಕನ ಭುಜ ಹೆಮ್ಮೆಯಿಂದ ತಟ್ಟಿ, ವೆಲ್ ಡಾನ್ ಯಂಗ್ ಮ್ಯಾನ್, ನನ್ನ ಮಗನ ಬಗ್ಗೆ ಇಟ್ಟಿದ್ದ ಆಸೆಗಳನ್ನು ನೀನು ನೆರವೇರಿಸ್ಬಿಟ್ಟೆ. ನೀನು ಪ್ರಜ್ವಲ್ನ ಹಾಗೆ ನನ್ನ ಮಗನೇ ತಾನೆ ಎಂದು ಹೃದಯಪೂರ್ವಕವಾಗಿ ನುಡಿದಾಗ ವೈಶಾಲಿಯ ವರ್ತನೆಯಿಂದ ಬೇಸರಗೊಂಡ ಎಲ್ಲರ ಮನಸ್ಸು ಹಗುರವಾಯಿತು. ಸಾತ್ವಿಕನಿಗೆ ನಿರಾಸಯವಾಗಿ ಉತ್ತಮ ದರ್ಜೆಯ ಕಾಲೇಜಿಗೆ ಸೀಟ್ ದೊರಕಿತು. ಅವನು ಮೆಡಿಕಲ್ ಓದಬೇಕೆಂಬ ಧ್ಯೇಯ ವಿವರಿಸ್ಕೊಂಡಿದ್ದರಿಂದ PCMB ಕಾಂಬಿನೇಷನ್ ತೆಗೆದುಕೊಂಡಿದ್ದ. ಅವನಿಗೆ ಇದ್ದ ಗೆಳೆಯರು 4 ಜನ, ಎಲ್ಲರೂ ಬುದ್ಧಿವಂತ ವಿದ್ಯಾರ್ಥಿಗಳೇ. ಆದುದರಿಂದ ಒಟ್ಟಿಗೆ ಅವರಿಗೆ ಒಂದೇ ಕಾಲೇಜಿನಲ್ಲಿ ಪ್ರವೇಶ ಸಿಕ್ಕಿತು. ಸಾತ್ವಿಕ್ ಕಾಲೇಜಿಗೆ ಹೋಗೋದನ್ನು ನೋಡಿದಾಗ ವೈಶಾಲಿಯ ಮಡಲಿಗೆ ಬೆಂಕಿ ಬಿದ್ದಂತಾಗ್ತಿತ್ತು. ರೀಟೋಟಲಿಂಗ್ ಆದಮೇಲೂ ಪ್ರಜ್ವಲ್ನ ಫಲಿತಾಂಶವೇನೂ ಬದಲಾಗಿರಲಿಲ್ಲ. ಅವನು ಫೇಲ್ ಆಗಿರೋದು ಖಚಿತವಾದಾಗ ವೈಶಾಲಿಯ ರೋಷ ಎಲ್ಲೆ ಮೀರಿತು. ತನ್ನ ಮಗನೊಂದಿಗೆ ತಾಳಲಾರದೆ ಅವಳು ಗೋವಿಂದನ ಬೆಲ್ಟ್ನಿಂದ ಪ್ರಜ್ವಲ್ಗೆ ಮುಖ ಮೂತಿ ನೋಡದೆ ಬಾರಿಸಿದ್ಲು. ಮೈ ಮೇಲೆ ಪ್ರಹಾರ ಬೀಳ್ತಿದ್ರು ಕಮಕ್ಕಿಮಕ್ ಎನ್ನದೆ ತುಟಿ ಕಚ್ಕೊಂಡು ಕುಳಿತಿದ್ದ ಪ್ರಜ್ವಲ್ನ ಮುಖಭಾವ ಕಂಡು ಸಾತ್ವಿಕನಿಗೆ ಗಾಬರಿಯಾಗಿತ್ತು. ಸುಮತಿ ಧಾವಿಸಿ ಬಂದು ಪ್ರಜ್ವಲ್ನನ್ನು ಬಿಡಿಸಿಕೊಂಡ್ಳು. ಇದೇನು ವೈಶಾಲಿ, ಅವನು ಪ್ರಾಣ ತೆಗಿಬೇಕು ಅಂತ ಇದ್ದೀರಾ? ಪರೀಕ್ಷೆಯಲ್ಲಿ ಫೇಲ್ ಆದ ಮಾತ್ರಕ್ಕೆ ಹೀಗೆ ಬಾಸುಂಡೆ ಬರೋ ಹಾಗೆ ಒಡೆಯುವುದಾ? ನೀನು ನನ್ನನ್ನು ತಡಿಬೇಡ. ಇವತ್ತು ಅವನನ್ನು ಸಾಯಿಸಿಬಿಡ್ತೀನಿ. 4 ಜನರ ಮಧ್ಯೆ ನಮಗೆ ತಲೆ ತಗ್ಗಿಸೋ ಹಾಗೆ ಮಾಡಿಬಿಟ್ಟಿದ್ದಾನೆ ಸ್ಕೌಂಡ್ರಲ್. ವೈಶಾಲಿ ಬುಸುಗುಟ್ಟಿದಾಗ ಪ್ರಜ್ವಲ್ ಸಿಡಿದೆದ್ದ. ನಾನ್ಯಾಕೆ ಸಾಯ್ಬೇಕು? ನೀನೇ ಸಾಯಿ. ಸುಮ್ಮಿ ಆಂಟಿನೇ ನನ್ನ ಅಮ್ಮ ಅಂದ್ಕೊಳ್ತೀನಿ. ಅವರು ಮನೆಯಲ್ಲಿದ್ದು ಸಾತ್ವಿಕನಿಗೆ ಪಾಠ ಹೇಳ್ಕೊಟ್ಟಿದ್ದಕ್ಕೆ ಅವನು ರ್ಯಾಂಕ್ ತಗೊಂಡಿರೋದು. ನಾನು ಅವರ ಮಗನಾಗಿ ಹುಟ್ಟಿದರೆ ಚೆನ್ನಾಗಿತ್ತು. ನೀನು ನನ್ನನ್ನು ಸಾಯಿಸ್ಬಿಡ್ತೀಯಾ? ಎಲ್ಲಿ ನನ್ನ ಮೈ ಮುಟ್ಟು ನೋಡೋಣ. ಸಾತ್ವಿಕ್, ಸುಮತಿ ಇಬ್ಬರು ಪ್ರಜ್ವಲ್ನನ್ನು ಹಿಡಿಯಲು ಸಾಕಾಗಿ ಹೋಯಿತು. ಗಾಯಗೊಂಡ ಹುಲಿ ಮತ್ತೆ ಮತ್ತೆ ಬೇಟೆಗಾರನ ಮೇಲೆ ಎರಗುವಂತೆ ವೈಶಾಲಿಯತ್ತ ಧಾವಿಸ್ತಿದ್ದ. ಅವನನ್ನು ಹಿಡಿದುಕೊಳ್ಳೋದು ಪ್ರಯಾಸವಾದಾಗ ಗೋಪಾಲನು ಬಂದ. ಪ್ರಜ್ಜು, ತಂದೆ ತಾಯಿ ಹತ್ರ ಹಾಗೆಲ್ಲ ಮಾತನಾಡಬಾರ್ದು. ನಿನಗೆ ಒಳ್ಳೇದಾಗಲಿ ಅಂತ ತಾನೇ ನಿಮ್ಮ ತಂದೆ ತಾಯಿ ನಿನಗೆ ಬೈಯೋದು ಹೊಡೆಯೋದು. ಅಷ್ಟಕ್ಕೆಲ್ಲ ಇಷ್ಟೊಂದು ಕೋಪ ಮಾಡ್ಕೊಳ್ತಾರಾ? ಸುಮತಿ ಹೇಳುತ್ತಿದ್ದಿದ್ದು ಅವನ ಕಿವಿಗೆ ತಲುಪ್ತಿರಲಿಲ್ಲ. ಕೊನೆಗೆ ಅವಳು ಅವನನ್ನು ಸಮಾಧಾನಪಡಿಸುತ್ತಾ ಬಲವಂತದಿಂದ ಒಳಗೆ ಕರೆದೊಯ್ದ್ಲು. ಈ ಸಲ ಫೇಲ್ ಆದ್ರೇನು ಪ್ರಜ್ಜು? ಫೇಲ್ಯೂರ್ ಈಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಲ್ವಾ? PUCಯಲ್ಲಿ ಕಷ್ಟಪಟ್ಟು ಓದಿ ರ್ಯಾಂಕ್ ಬರುವೆಯಂತೆ. ಆಗ ನಿಮ್ಮ ಡ್ಯಾಡಿ ತರಹ ನೀನು ಡಾಕ್ಟರ್ ಆಗ್ಬೋದು. ಗೋಪಾಲ ವೈಶಾಲಿಯ ಕಡೆ ತಿರುಗಿ ತಿರಸ್ಕಾರದಿಂದ, ನೀವು ಮಾಡ್ತಾ ಇರೋದು ಸರಿಯಲ್ಲಮ್ಮ. ಮಕ್ಕಳು ಒಳ್ಳೆಯ ದಾರಿಯಲ್ಲಿ ಹೋಗೋಕ್ಕೆ ಮೊದಲಿನಿಂದಲೂ ನೀವು ಮೋಟಿವೇಟ್ ಮಾಡಬೇಕು. ಹಣಕಾಸಿನಿಂದ ಬುದ್ಧಿವಂತಿಕೆ ಕೊಂಡ್ಕೊಳ್ಳೋಕ್ಕಾಗಲ್ಲ. ಮಕ್ಕಳನ್ನು ಸಿಕ್ಕಾಪಟ್ಟೆ ದಂಡಿಸೋದ್ರಿಂದಲೂ ಅವರನ್ನು ದಾರಿಗೆ ತರೋಕ್ಕಾಗಲ್ಲ. ಅವನಿಗೆ ಪಾಕೆಟ್ ಮನಿ ಕೊಡೋದು ಕಡಿಮೆ ಮಾಡಿ, ಒಳ್ಳೆ ಕಡೆ ಟ್ಯೂಷನ್ ಇಡಿಸಿ. ನೀವು ಸಂಜೆ ಬಿಡು ಮಾಡಿಕೊಂಡು ಅವನ ಜೊತೆ ಕೂತು 4 ಮಾತನಾಡಿ. ಅವನ ವ್ಯಾಸಂಗದ ಬಗ್ಗೆ ಗಮನ ಕೊಡಿ, ಸರಿ ಹೋಗ್ತಾನೆ ಎಂದಾಗ ವೈಶಾಲಿ ದಡದಡನೆ ಒಳಗೆ ನಡೆದಳು. ಫಸ್ಟ್ PUCಯಲ್ಲಿ ಸಾತ್ವಿಕನಿಗೆ ಓದಿನ ಒತ್ತಡವಿರಲಿಲ್ಲ. ಸ್ಕೂಲಿನ ಶಿಸ್ತಿನ ವಾತಾವರಣದಿಂದ ಬೆಸೆಯುತ್ತಿದ್ದ ಹುಡುಗರು ಈಗ ಹಕ್ಕಿಯಂತೆ ಹಾರಾಡಿಕೊಂಡಿರಲು ಅವಕಾಶವಾಯಿತು. ಮನೆಯಲ್ಲಿ ಪ್ರಜ್ವಲ್ನನ್ನು ಅಂಕೆಯಲ್ಲಿಡಲು ಎಲ್ಲರಿಗೂ ಸಾಧ್ಯವಿರಲಿಲ್ಲ. ಮುಂಬರಲಿರುವ ಸಪ್ಲಿಮೆಂಟ್ರಿ ಪರೀಕ್ಷೆಗೆ ಅವನೇನು ಹೆಚ್ಚು ಓದ್ತಿರಲಿಲ್ಲ. ಕಾರ್ ಹತ್ತಿ ಅವನು ತಿರುಗಾಡಲು ಹೊರಟನೆಂದರೆ ಮನೆ ಸೇರಲು ಹೊತ್ತು ಗೊತ್ತು ಇರಲಿಲ್ಲ. ವೈಶಾಲಿಯಂತೂ ಅವನ ವರ್ತನೆಯಿಂದ ತಲೆ ತಗ್ಗಿತು. ಯಾರ ಮಾತಿಗೂ ಬೆಲೆ ಕೊಡದೆ ಪ್ರಜ್ವಲ್ಗೆ ವಿವೇಕ ಹೇಳೋದನ್ನೇ ಬಿಟ್ಟಿದ್ಲು. ಇಷ್ಟೆಲ್ಲ ನಡೆದರೂ ಅವಳ ಸ್ವಭಾವ ಮಾತ್ರ ಬದಲಾಯಿಸಿರಲಿಲ್ಲ. ಅದೇ ಬಿಂಕ, ಅದೇ ಟೀಕೆ. ಅವಳು
ತಲೆ ಕೊಂಕಿಸ್ಕೊಂಡು ಓಡಾಡ್ತಿದ್ರೆ ಸುಮತಿಗೆ ನಗು ಬರ್ತಿತ್ತು. ಪ್ರಜ್ವಲ್ನ ಪ್ರಪಂಚ ಈಗ ವಿಸ್ತರಿಸಿತು. ಜೇಬಿನ ತುಂಬ ಹಣ ತುಂಬಿಕೊಂಡು ಕಾರ್ನಲ್ಲಿ ಜುಮ್ ಎಂದು ಓಡಾಡುವ ಪ್ರಜ್ವಲ್ಗೆ 17 ವರ್ಷಕ್ಕೆ ಗರ್ಲ್ ಫ್ರೆಂಡ್ಸ್ ಇದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.